ಸ್ನೇಹಿತರೆ, ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ರಜತಗಿರಿಯಲ್ಲಿ ನಮ್ಮ ಮನೆಯಿದ್ದು, ಸುತ್ತಮುತ್ತಲಿನ ರಜತಗಿರಿ ನಿವಾಸಿಗಳೆಲ್ಲ ಸೇರಿ ಸ್ನೇಹ ಸಮ್ಮಿಲನವನ್ನು ಇಟ್ಟುಕೊಂಡಿದ್ದರು. ನಾವು ಅದರಲ್ಲಿ ಭಾಗಿಯಾಗಿ ಖುಷಿಯನ್ನು ಹೊಂದಿದ ಕೆಲವು ಕ್ಷಣಗಳನ್ನು ನೋಡೋಣ ಬನ್ನಿ. ಅದೇ ರೀತಿ ನಮ್ಮ ಇನ್ನೊಬ್ಬರು ಮುಖ್ಯ ಅತಿಥಿಗಳಾಗಿರುವಂತಹ ಡೆಪ್ಯೂಟಿ ಕಮಿಷನರ್ ಆಗಿರುವಂತಹ DYSP ಆಗಿರುವಂತಹ ಶ್ರೀಯುತ ಮಂಜುನಾಥ್ ಗೌಡ ಅವರು ಈಗಾಗಲೇ ಹೊನ್ನಾವರಕ್ಕೆ ಆಗಮಿಸಿದ್ದಾರೆ. ಇನ್ನು 10-15 ನಿಮಿಷದೊಳಗೆ ನಮ್ಮ ಈ ಒಂದು ವೇದಿಕೆಯನ್ನು ಅಲಂಕರಿಸಲಿದ್ದಾರೆ. ಅವರ ಉಪಸ್ಥಿತಿಗೆ ನಾವು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ ನಾವು ಮುಂದಿನ ಕಾರ್ಯಕ್ರಮಕ್ಕೆ ತೆರಳ್ತಾ ಇದ್ದೇವೆ. ನಿಜಕ್ಕೂ ಒಂದು ಅದೃಷ್ಟದ ಒಂದು ಕ್ಷಣ ಅಂತ ನಾನು ಹೇಳಿಕೆ ಬಯಸ್ತೇನೆ. ತಮ್ಮವರ ಮುಂದಿನ ಸಹಕಾರ ಮಮಕಾರ ಇದೇ ರೀತಿ ಇರಲಿ ಅಂತ ನಾನು ಆಶಿಸ್ತೇನೆ. ಮುಂದಿನ ತಯಾರಿ ಭುವಿ ಅಭಿಜಿತ್ ನಾಯ್ಕ್. ಒಂದು ಮೊಮೆಂಟವನ್ನು ಕೊಡಬೇಕು ಅಂತ ಕೇಳ್ಕೊಳ್ತೇನೆ. ಇದೀಗ ಭುವಿ ಅಭಿಜಿತ್ ನಾಯ್ಕ್ ಅವರಿಂದ ಒಂದು ಡ್ಯಾನ್ಸ್. ಮುಂದಿನ ತಯಾರಿ ಜಸ್ವಿತಾ. आर यू रेडी? मोबाइल वाला बंदर जो कहता है किसी को ना देखो, किसी को ना सुनो, किसी से कुछ ना बोलो, और ये बंदर आप सबके घर पर राज कर रहा है और हमारी ही नजर के सामने हमारी पूरी जिंदगी बदल रहा है. सही कहा ना? ಮಂಜುನಾಥ್ ಗೌಡ ಅವರು ದಯಮಾಡಿ ಕ್ಷಮಿಸಬೇಕು. ಶ್ರೀ ಮಂಜುನಾಥ್ ಗೌಡ ಅವರು ಆಗಮಿಸಿದ್ದಾರೆ. ದಯಮಾಡಿ ಎಲ್ಲರೂ ಒಂದು ದೀರ್ಘ ಕರತಾಳದ ಮೂಲಕ ಅವರನ್ನು ಸ್ವಾಗತಿಸಬೇಕು. ಇನ್ನೊಬ್ಬ ಅತಿಥಿಗಳಾದ ಶ್ರೀಮತಿ ದೀಪಾ ಕಾಮತ್ ಅವರು ನಮ್ಮ ನಡುವೆ ಉಪಸ್ಥಿತರಿದ್ದಾರೆ. ಅವರಿಗೂ ಇನ್ನೊಂದು ಚಪ್ಪಾಳೆಯ ಮೂಲಕ ಸ್ವಾಗತಿಸಬೇಕು. ಹಾಗೆ ರಜತಗಿರಿ ವಿಕಾಸ ಸಮಿತಿಯ ಪದಾಧಿಕಾರಿಗಳು ತಮ್ಮ ಆಸನವನ್ನು ಅಲಂಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಮಂತ್ರ ಇರುತ್ತೆ. ಅದರಂತೆ ಈಗ ಬೆಂಗಳೂರಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಜಗದೀಶ್ ಭಟ್ ಅವರು ಶಾಂತಿ ಮಂತ್ರವನ್ನು ಪಠಿಸಲಿದ್ದಾರೆ. हरि ओम ओम गणानान्त्वा गणपतिगुं हवामहे कविं कवीनामुपमश्रमस्तमं ज्येष्ठराजं ब्रह्मणां ब्रह्मणस्पत
आनः शृण्वन्नोदिभिः सीद सादनम्। ॐ महागणाधिपतये नमः। ॐ प्रणो देवी सरस्वती वाजेभिर्वाजिनीवती धीनाममित्र्यवत्। ॐ श्रीवाग्देव्यै नमः। ॐ भद्रं कर्णेभिः शृणुयाम देवाः भद्रं पश्येमाक्षभिर्यजत्राः स्थिरैरङ्गैस्तुष्टुवागुं सस्तनूभिः व्यशेम देवहितं यदायुः। स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु। ॐ शान्ति शान्ति ಶಾಂತಿಃ. ಈ ಕಾರ್ಯಕ್ರಮ ಆರಂಭಿಸುವುದು ನಮ್ಮ ಸಂಪ್ರದಾಯ. ಅದರಂತೆ ಪ್ರಾರ್ಥನೆಯನ್ನು ಸಲ್ಲಿಸಲಿದ್ದಾರೆ ಶ್ರೀಮತಿ ರಾಧಾ ಜಿ ಹೆಗಡೆ ಅವರು. ಸರ್ವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಬಾನಾಚೆಯಲ್ಲೆಲ್ಲೋ ಸುರಲೋಕವಿರುವುದಂತೆ ಇರಲಾರದು ಅಂತಹ ಲೋಕವೊಂದು ನಿಮ್ಮೊಡನಿರುವಾಗ ಅದುವೇ ಸ್ವರ್ಗವು ನನಗೆ ಮನದ ವೀಣೆಯ ನುಡಿಯುವ ಪ್ರೇಮ ಬಂದು. ಬಾನಿನ ಆ ಕಡೆ ಎಲ್ಲೋ ಸ್ವರ್ಗಲೋಕ ಇದೆ ಅಂತ ನಾವು ಕೇಳಿದ್ದೇವೆ, ಆದರೆ ನಾವು ಯಾರು ನೋಡಿಲ್ಲ. ಆದರೆ ಇಂದು ರಜತಗಿರಿಯಲ್ಲಿ ಸ್ವರ್ಗಲೋಕವೇ ಧರೆಗೆ ಹಿಡಿದು ಬಂದಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷವಾಗ್ತಾ ಇದೆ. ಆ ಸಂತಸವನ್ನು ನಾನು ನಿಮ್ಮೊಂದಿಗೆ ಸ್ವಾಗತದೊಂದಿಗೆ ಹಂಚಿಕೊಳ್ಳಿಕ್ಕೆ ಇಚ್ಛೆ ಪಡ್ತೇನೆ. ನಿಜಕ್ಕೂ ಒಂದು ಬಂಜರು ಗುಡ್ಡವಾಗಿರುವಂತಹ ಒಂದು ಈ ರಜತಗಿರಿಗೆ ಒಂದು ಕಳೆ ತಂದಂತಹ ಕೀರ್ತಿ ನಮ್ಮ ಈ ಹಿಂದೆ ಸಾಲಿನಲ್ಲಿ ಸೇವೆ ಸಲ್ಲಿಸಿದಂತಹ ಎಲ್ಲ ಕಾರ್ಯಕಾರಿ ಸಮಿತಿಯವರಿಗೂ, ಹಿಂದಿನ ಅಧ್ಯಕ್ಷರಿಗೂ, ಅದೇ ರೀತಿ ಹಿರಿಯರಾಗಿ ಮಾರ್ಗದರ್ಶನ ಕೊಟ್ಟಂತಹ ತಮ್ಮವರಿಗೆ ಸಲ್ಲುತ್ತೆ ಅಂತ ನಾನು ಆತ್ಮೀಯವಾಗಿ ಈ ಮುಂದೆ ಹೇಳ ಬಯಸ್ತಿದ್ದೇನೆ. ಯಾಕೆಂದರೆ ತಮ್ಮವರ ಸಹಕಾರ ಹಾಗೂ ಮಮಕಾರದಿಂದಲೇ ಇಂಥ ಒಂದು ಕಾರ್ಯಕ್ರಮ ಈ ಒಂದು ಕ್ಷೇತ್ರದಲ್ಲಿ ಮೂಡಿ ಬಂದಿದೆ. ಇಂದು ಯಾವುದೇ ಕ್ಷೇತ್ರದಲ್ಲಿರಲಿ, ಬ್ಯಾಂಕಿಂಗ್ ಇರಲಿ, ಸೊಸೈಟಿ ಇರಲಿ, ಯಾರೇ ಬಂದರೂ ಪ್ರಪ್ರಥಮವಾಗಿ ಕೇಳೋದು ರಜತಗಿರಿಯಲ್ಲಿ ಒಂದು ಜಾಗ ಇದೆಯಾ, ರಜತಗಿರಿ ಒಂದು ಬಾಡಿಗೆ ಮನೆ ಇದೆಯಾ. ಅಂದರೆ ರಜತಗಿರಿಯ ಒಂದು ಕ್ಷೇತ್ರ ಇಂದು ಡಾಲರ್ ಸಿಟಿ ಅಷ್ಟೇ ಫೇಮಸ್ ಆಗಿದೆ. ಹೊನ್ನಾವರದಲ್ಲಿ ಯಾವುದಾದ್ರೂ ಒಂದು ಶ್ರೇಷ್ಠವಾದಂಥ ಹೃದಯ ಭಾಗವಿದೆ ಅಂತ ಹೇಳಿದ್ರೆ ಈಗ ರಜತಗಿರಿ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ನಿಜಕ್ಕೂ ಒಂದು ಸಣ್ಣ ಘಟನೆಯನ್ನು ಹೇಳ ಬಯಸ್ತಿದ್ದೇನೆ. ಒಮ್ಮೆ ಭಕ್ತ ದೇವರನ್ನು ಕುರಿತು ಬಹಳ ತಪಸ್ಸು ಮಾಡಿದಂತೆ. ಆವಾಗ ದೇವರು ಪ್ರತ್ಯಕ್ಷವಾಗಿ ಭಕ್ತನಿಗೆ ಕೇಳಿದಂತೆ ಏನು ವರ ಬೇಕಂತ. ಅವ ಭಕ್ತ ತನಗೆ 2 ವರ ಬೇಕಂತ ಕೇಳಿದಂತೆ. ಆವಾಗ ಯಾವ ವರ ಅಂತ ದೇವರು ಭಕ್ತನಿಗೆ ಕೇಳಿದಾಗ ನನಗೆ ಆನೆ ಬೇಕಂತ ಹೇಳಿದಂತೆ. ಆನೆ ಆವಾಗ ದೇವರಂತೆ ನೀನು ಒಂದು 100 ಆಕಳನ್ನು ಸಾಕ್ಬೋದಿತ್ತು, ಇಷ್ಟು ಬಡವನಿದ್ಯಾ, ಬೇಡ, ಈಗ ರಜತದ ಬೆಲೆ ಈಗ ಗಗನಕ್ಕೇರಿದೆ, 1 kg ರಜತವನ್ನು ಕೇಳ್ಬೋದಿತ್ತು, ಬೆಳ್ಳಿಯನ್ನು ಕೇಳ್ಬೋದಿತ್ತು, ಬೇಡ 1 kg ಬಂಗಾರವನ್ನು ಕೇಳ್ಬೋದಿತ್ತು, ಒಂದು ಆನೆಯನ್ನು ಕೇಳ್ತಾ ಇದೆಯಲ್ಲ ಅಂತ ಹೇಳಿದಾಗ ಅವಾಗ ಆ ಭಕ್ತ ಹೇಳಿದಂತೆ ಆನೆ ಅಂದರೆ ಅಂದರೆ ಆರೋಗ್ಯ, ನೇ ಅಂದರೆ ನೆಮ್ಮದಿ, ಅದನ್ನು ಕೊಡಿ ಅಂತ ಹೇಳಿದಂತೆ ಭಕ್ತ. ಆವಾಗ ದೇವರು ತಥಾಸ್ತು ಅಂತ ಹೇಳ್ತಾ 2ನೇ ವರ ಏನಂತ ಕೇಳಿದಾಗ ಆ ಭಕ್ತ ಹೇಳಿದಂತೆ ಅದು ಸಿಗುವ ಜಾಗ ಎಲ್ಲಿ ಅಂತ ಕೇಳಿದಂತೆ ದೇವರು ಹಿಂದೆ ಮುಂದೆ ಆಲೋಚಿಸದೆ ರಜತಗಿರಿಯಲ್ಲಿ ಆ ಜಾಗದಲ್ಲಿ ಸಿಕ್ತಂತ ಹೇಳಿದಂತೆ. ಅಂದರೆ ಅಷ್ಟೊಂದು ಶಕ್ತಿ ರಜತಗಿರಿಯಲ್ಲಿ ಇದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ. ಅದಕ್ಕೆ ಕಾರಣ ತಾವಾಗಿದ್ರಿ. ನನಗೊಂದು ನಿಜಕ್ಕೂ ಕೊರೋನಾ ಬಂದಾಗ ಇಲ್ಲಿಯ ಪರಿಸ್ಥಿತಿ ಸ್ವಲ್ಪ ಬಿಗಾಡಿಸ್ತು. 2020ರಲ್ಲಿ ನಮ್ಮ 80 ವಸಂತಗಳನ್ನ 80 ಜನ್ಮದಿನಗಳನ್ನ ನಾಳೆ ಆಚರಿಸಿಕೊಳ್ಳಲಿರುವ ಇಲ್ಲಿಯ ಹಿರಿಯರಾದಂತಹ ಶ್ರೀಯುತ NG ಭಟ್ ಸರ್ ಅವರು ನನಗೆ ಹಾಗೂ SNLS ಅವರಿಗೆ ಈ ಒಂದು ರಜತಗಿರಿಯ ಒಂದು ಹೊರೆಯನ್ನ ನೀವು ಸ್ವಲ್ಪ ಹುದ್ದೆಯನ್ನು ತೆಗೆದುಕೊಳ್ಬೇಕಂತ ಹೇಳಿದಾಗ ಅವರ ಅನುಗ್ರಹದಿಂದ ಈ ಹುದ್ದೆಯನ್ನು ಸ್ವೀಕರಿಸಿದ್ದೇವೆ. ಈಗ ಕಾಣ್ತಾ ಇದೆ ಅವರ ಅನುಗ್ರಹ ಎಷ್ಟು ಪವರ್ಫುಲ್ ಇದೆ ಅಂತ ಹೇಳಿ ನನಗೆ ಈಗ ಗೋಚರವಾಗ್ತಾ ಇದೆ. ಆ ದೃಷ್ಟಿಯಲ್ಲಿ NG ಭಟ್ ಅವರಿಗೆ ವಿಶೇಷ ಧನ್ಯವಾದ ನಾನು ಈ ಸಮಯದಲ್ಲಿ ಸಲ್ಲಿಸ ಬಯಸ್ತಾ ಇದ್ದೇನೆ. ನಿಜಕ್ಕೂ ಒಂದು ದೃಷ್ಟಿಯಲ್ಲಿ ನಮಗೊಂದು ಅದೃಷ್ಟದ ಕ್ಷೇತ್ರ ಈ ರಜತಗಿರಿ. ಇಂಥ ಕಾರ್ಯಕ್ರಮಗಳು ಆಗೋದ್ರಿಂದಲೇ ನಮ್ಮಲ್ಲಿ ಒಂದು ರೀತಿ ಸಾಮ್ಯತೆ ಬೆಳೆಯುತ್ತೆ. ನಾವು ಕೇಳಿದ್ರೆ ವಾರಕ್ಕೆ 7 ದಿನ ಉಂಟಂತೇಳಿ,
ರವಿವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶನಿವಾರವರೆಗೆ, ರವಿವಾರವರೆಗೆ 7 ವಾರ ಅಂತೇಳಿ. ಆದರೆ ಬಹಳ ಮಂದಿ ಗೊತ್ತಿಲ್ಲ, 8ನೇ ವಾರ ಒಂದು ಇದೆ, ಅದು ಬೇರೆ ಯಾವುದಲ್ಲ, ಪರಿವಾರ. ಆ ಪರಿವಾರ ಎಂಬ ವಾರ ಚೆನ್ನಾಗಿದ್ದರೆ ಮಾತ್ರ ಈ 7 ವಾರಗಳು ಚೆನ್ನಾಗಿದೆ. ರಜತಗಿರಿಯಲ್ಲಿ ಈ ಪರಿವಾರ ಚೆನ್ನಾಗಿರೋದ್ರಲ್ಲೇ ಈ ರಜತಗಿರಿ ರಜತದಷ್ಟು ಮಿಂಚುತ ಇದೆ ಅಂತ ಹೇಳ್ತಾ ತಮ್ಮೆಲ್ಲರನ್ನ ಇನ್ನೊಮ್ಮೆ ನಾನು ಹೃತ್ಪೂರ್ವಕವಾಗಿ ಬರಮಾಡ್ಕೊತಿದ್ದೇನೆ, ಸ್ವಾಗತಿಸ್ತಿದ್ದೇನೆ. ಇವತ್ತಿನ ವೇದಿಕೆಯಲ್ಲಿ ಗಣ್ಯ ದ್ವಯರಿದ್ದಾರೆ. ಅವರನ್ನು ಪರಿಚಯಿಸುವುದೆಂದರೆ ಸೂರ್ಯನ ಮುಂದೆ ಕನ್ನಡಿಯನ್ನು ಸೂರ್ಯನ ಮುಂದೆ ನಾವು ಒಂದು ಹಣತೆ ಇಟ್ಟು ವರ್ಣಿಸಿದಂತೆ. ಯಾಕೆಂದರೆ ಆಯಾ ಕ್ಷೇತ್ರದಲ್ಲಿ ಅವರು ಅಗಾಧವಾದಂತಹ ಒಂದು ಸಾಧನೆಯನ್ನ ಮಾಡಿದ್ದಾರೆ. ಚಂದ್ರ ಚಂದನ ಯೋರ್ ಮಧ್ಯೆ ಶೀತಲಹ ಸಾಧು ಸಂಗತಿ ಅಂತ ಹೇಳಿದ್ದಾರೆ. ಅಂದರೆ ಚಂದ್ರ ಮತ್ತು ಚಂದನ ಅವುಗಳ ನಡುವೆ ಅವುಗಳಕ್ಕಿಂತ ಹೆಚ್ಚು ಯಾವುದು ಅಪ್ಯಾಯಮಾನ ಅಂದರೆ ಅದು ಸಾಧು ಸಂಗತಿ. ಅದು ನಮ್ಮ ದಿನೇಶ್ ಕಾಮತ್ರ ಅಂತ ಒಬ್ಬ ವ್ಯಕ್ತಿಯ ಫ್ರೆಂಡ್ಶಿಪ್. ಅಂಥ ಒಂದು ವ್ಯಕ್ತಿ ಮೋಟಿವೇಟಿಂಗ್ ಪವರ್ ನಮ್ಮ ರಜತಗಿರಿಯಲ್ಲಿ ಅಧ್ಯಕ್ಷರಾಗಿದ್ದಾರೆ. ಅವರ ಬಗ್ಗೆ ಹೇಳೋದು ಬಹಳ ಇದೆ, ಆದರೆ ಸಂಕ್ಷಿಪ್ತವಾಗಿ ಹೇಳೋದಾದರೆ ಅವರು ಒಬ್ಬ ಫ್ರೆಂಡ್, ಫಿಲಾಸಫರ್, ಗೈಡ್. ಅವರಿಗೆ ನಾವು ದಿನೇಶ್ ಅಣ್ಣ ಅಂತ ಕರಿತೇವೆ. ಹಿರಿಯರಾದರೂ ಅವರಿಗೆ ಕಿರಿಯರಿ ದಿನೇಶ್ ಅಣ್ಣ ಅಂತ ಹೇಳುವವರೇ ಹೆಚ್ಚು. ಯಾಕಂದರೆ ಎಲ್ಲರಿಗೆ ಅವರು ಕಷ್ಟದಲ್ಲಿ ಸಹಾಯವನ್ನು ಮಾಡ್ತಾರೆ. ನಮ್ಮ ಬೀದಿಯಲ್ಲಿ ಕರೆಂಟ್ ಇಲ್ದಿದ್ರೆ ದಿನೇಶ್ ಅಣ್ಣ ಬೇಕು, ನೀರು ಬರ್ದಿದ್ರೆ ದಿನೇಶ್ ಅಣ್ಣ ಬೇಕು, ಅಥವಾ ರೋಡು ಹಾಳಾದರೆ ದಿನೇಶ್ ಅಣ್ಣ ಬೇಕು. ಏನೇ ಆದರೂ ದಿನೇಶರು ಅಲ್ಲಿ ಇರಬೇಕು. ಅವರು ಅದನ್ನು ಸಮರ್ಪಕವಾಗಿ ನಿರ್ವಹಿಸ್ತಾರೆ. ಅವರು ಈ ಸಮಾಜ ಸೇವೆಯಲ್ಲಿ ತಮ್ಮನ್ನು ಅನೇಕ ರೀತಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹೊನ್ನಾವರ ರೋಟರಿಯ ಕಾರ್ಯದರ್ಶಿಯಾಗಿ, ಅಧ್ಯಕ್ಷರಾಗಿ, ಬಹುಶಃ ಅನೇಕರಿಗೆ ಗೊತ್ತಿರಲಿಕ್ಕಿಲ್ಲ, ಅಂತಾರಾಷ್ಟ್ರೀಯ ರೋಟರಿ ಸಂಸ್ಥೆಯಿಂದ 15ಕ್ಕಿಂತ ಹೆಚ್ಚು ಎಕ್ಸಲೆನ್ಸ್ ಅವಾರ್ಡನ್ನು ಅವರು ಅವರ ಅಧ್ಯಕ್ಷಗಿರಿ ಸ್ಥಾನದ ಪಡೆದುಕೊಂಡಿದ್ದಾರೆ. ಅವರು ಸುಮ್ಮನೆ ಮಾತಿಗೆ ಸೇವೆ ಮಾಡುವಂಥವರಲ್ಲ. ಅನೇಕರಿಗೆ ಅಚ್ಚರಿ ಆಗ್ಬೋದು, ತಂದೆ ತಾಯಿಗಳನ್ನೇ ಚೆನ್ನಾಗಿ ನೋಡಿಕೊಳ್ಳದ ಪುತ್ರರು ಇರುವ ಈ ಸಂದರ್ಭದಲ್ಲಿ, ಈ ಸನ್ನಿವೇಶದಲ್ಲಿ ತಮ್ಮ ಮಿಸಸ್ಸಿನ ತಾಯಿಯನ್ನು ಮನೆಯಲ್ಲೇ ಅವರು ಇಟ್ಕೊಂಡು ತಮ್ಮ ಮನೆಯಲ್ಲಿಯೇ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಇದು ಕೂಡ ಒಂದು ಉಲ್ಲೇಖನೀಯ ವಿಷಯ ಅಂತ ನನಗೆ ಅನಿಸ್ತದೆ. ಹಾಗೆಯೇ ಅವರು ಎಂಥ ವಾಗ್ಮಿಗಳು ಅನ್ನೋದು ಈಗ ನಿಮ್ಮ ಪರಿಚಯ ಆಗಿಬಿಟ್ಟಿದೆ. ಅವರು ಒಬ್ಬ ಅಪ್ರತಿಭ ವಾಗ್ಮಿ. ಅವರು ಒಂದೊಂದೇ ದಿವಸ 2-3 ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾರೆ. ವರ್ಷದಲ್ಲಿ ಕನಿಷ್ಠ ಅಂದರೂ 400-500 ಕಾರ್ಯಕ್ರಮದಲ್ಲಿ ಅವರು ಅತಿಥಿಗಳಾಗಿ ಭಾಗವಹಿಸ್ತಾರೆ. ಅವರ ಭಾಷಣ ಅಷ್ಟು ಅಚ್ಚುಕಟ್ಟಾಗಿರ್ತದೆ. ಜೊತೆಯಲ್ಲಿ ಹಿ ಈಸ್ ದ ಬೆಸ್ಟ್ ಆ್ಯಂಕರ್. ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿಯೇ ನಂಬರ್ 1 ಆ್ಯಂಕರ್ ಅಂದರೆ ಯಾರು ಅಂತ ಕೇಳಿದರೆ ಅದು ದಿನೇಶ್ ಕಾಮತ್ರ ಅವರು ಅಂತೇಳಿ ನಾನು ಹೇಳ್ತಾ ಇಲ್ಲ, ಜನ ಎಲ್ಲ ಹೇಳ್ತಾರೆ. ನಮ್ಮ ರೋಟರಿ ಕಾರ್ಯಕ್ರಮಕ್ಕೆ ಅಥವಾ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಬಂದ ಅತಿಥಿಗಳು ಒಮ್ಮೆ ಅವರ ಆ್ಯಂಕರಿಂಗನ್ನು ಕೇಳಿದ ನಂತರ ಅವರನ್ನು ಎಲ್ಲ ಕಡೆ ಕರೀತಾರೆ. ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಅವರು ಲಾಸ್ಟ್ ಟೈಮ್ ಬಂದಾಗ ಇವರನ್ನು ನಮ್ಮ ರೋಟರಿ ಡಿಸ್ಟ್ರಿಕ್ಟ್ ಅಂದರೆ ಮುಂಬೈ, ಗೋವಾ ಮತ್ತು ಕರ್ನಾಟಕವನ್ನು ಒಳಗೊಂಡ ರೋಟರಿ ಡಿಸ್ಟ್ರಿಕ್ಟಿನ ಡಿಸ್ಟ್ರಿಕ್ಟ್ ಕಾನ್ಫರೆನ್ಸಲ್ಲಿ ಆ್ಯಂಕರಿಂಗ್ ಮಾಡಬೇಕು ಅಂತೇಳಿ ಅವರಿಗೆ ಇನ್ವಿಟೇಷನ್ ಕೊಟ್ಟರು. ಆದರೆ ಕಾರಣಾಂತರದಿಂದ ಅವರಿಗೆ ಹೋಗ್ಲಿಕ್ಕೆ ಆಗಲಿಲ್ಲ, ಅದು ಬೇರೆ ವಿಷಯ. ಅತ್ಯುತ್ತಮವಾದ ಆ್ಯಂಕರಿಂಗ್ ಮಾಡ್ತಾರೆ ಅವರು. ಕೊಂಕಣಿಯಲ್ಲಿ ಮಾತ್ರ ಆ್ಯಂಕರಿಂಗ್ ಮಾಡ್ತಾರೆ, ಇಂಗ್ಲೀಷು, ಕನ್ನಡ, ಮರಾಠಿ, ಹಿಂದಿ ಎಲ್ಲ ಭಾಷೆಗಳಲ್ಲಿ ಚೆನ್ನಾಗಿ ಮಾತಾಡ್ತಾರೆ. ಜೊತೆಯಲ್ಲಿ ಅವರು ನ್ಯಾಷನಲ್ ಇನ್ಶೂರೆನ್ಸ್ನಲ್ಲಿ ನ್ಯಾಷನಲ್ ಲೆವೆಲ್ ಅಚೀವರ್. ಹೇಗೆ ಅಂತ ಕೇಳಿದರೆ ಇಲ್ಲಿಯವರೆಗೆ ಅವರಿಗೆ 11 ರಾಜ್ಯ ಮಟ್ಟದ ಎಕ್ಸಲೆನ್ಸ್ ಅವಾರ್ಡ್ಗಳು ನ್ಯಾಷನಲ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ವತಿಯಿಂದ ಬಂದಿವೆ. ಅದಕ್ಕೆ ಮಿಗಿಲಾಗಿ ನಿರಂತರ 21 ಬಾರಿ ರಾಷ್ಟ್ರ ಮಟ್ಟದ ನ್ಯಾಷನಲ್ ಅವಾರ್ಡ್ ಏನಂದರೆ ಎಕ್ಸಲೆಂಟ್ ಡೆವಲಪ್ಮೆಂಟ್ ಆಫೀಸರ್ ಅವಾರ್ಡ್ ಅವರಿಗೆ ಸಂದಿದೆ ಅಂತ ಹೇಳಿದರೆ ಅವರು ಪ್ರವೃತ್ತಿಯಾದ ಸೇವೆಯನ್ನು, ವೃತ್ತಿಯಾದ ಇನ್ಶೂರೆನ್ಸ್ ಡೆವಲಪ್ಮೆಂಟ್ ಆಫೀಸರ್ ಕೆಲಸವನ್ನು ಕೂಡ ಅಚ್ಚುಕಟ್ಟಾಗಿ ಮಾಡ್ತಾರೆ.
ಮತ್ತು ಅವರು ತಮ್ಮ ಅಧ್ಯಕ್ಷೀಯ ಅವಧಿಯಲ್ಲಿ ಬಹುಶಃ ಅವರಿಗೆ ಗರ್ವ ಇರಬೇಕು. ಡೊನೇಷನ್ ಕಲೆಕ್ಷನ್ ಮಾಡಿ ಕಾರ್ಯಕ್ರಮವನ್ನು ನಡೆಸುವುದರಲ್ಲೂ ಕೂಡ ಅವರು ಎತ್ತಿದ ಕೈ. ದಾಖಲೆಯ 80,000ಕ್ಕಿಂತ ಹೆಚ್ಚು ಸಂಗ್ರಹವನ್ನು ಈ ಕಾರ್ಯಕ್ರಮಕ್ಕಾಗಿ ಅವರು ಮಾಡಿದ್ದಾರೆ. ಬರೀ ನಮ್ಮ ರೈತಗಿರಿ ನಿವಾಸಿಗಳಿಂದ ಅಷ್ಟೇ ಅಲ್ಲ, ಬೇರೆ ಬೇರೆ ಡೋನರ್ಸ್ಗಳನ್ನೆಲ್ಲ ಸಂಪರ್ಕಿಸಿ ಅವರನ್ನು ಕನ್ವಿನ್ಸ್ ಮಾಡಿ ಇವರ ವಾಕ್ಚಾತುರ್ಯಕ್ಕೆ ಮರುಳಾಗಿ ಇವರ ಒಂದು ಜೆಂಟ್ಲ್ಮನ್ ನೇಚರಿಗೆ ಪ್ರತಿಯಾಗಿ ಅವರು ಹಣ ಕೊಟ್ಟಿದ್ದಾರೆ. ಹೀಗೆ ಕೈಗೊಂಡ ಪ್ರತಿಯೊಂದು ಕಾರ್ಯವನ್ನು 100% ಯಶಸ್ಸಿನೊಂದಿಗೆ ಅದನ್ನು ಸಾಕಾರಗೊಳಿಸುವ ಅದ್ಭುತವಾದ ಶಕ್ತಿ ದಿನೇಶ್ ಕಾಮತ್ರಿಗೆ ಇದೆ. ಈ ನಿಮ್ಮ ಅದ್ಭುತವಾದ ಶಕ್ತಿ ಹೀಗೆಯೇ ಮುಂದುವರಿಯಲಿ. ರೈತಗಿರಿಗೆ, ಹೊನ್ನಾವರಕ್ಕೆ, ಎಲ್ಲರಿಗೆ ಮಾನವತೆಗೆ ನಿಮ್ಮ ಒಂದು ಸೇವೆ ಲಭ್ಯವಾಗ್ತಾ ಇರಲಿ. 100 ವರ್ಷ ನೀವು ಸುಖವಾಗಿ ಬಾಳಿ ಅಂತ ಹಾರೈಸ್ತಾ ಅವರ ಸಂಕ್ಷಿಪ್ತ ಪರಿಚಯವನ್ನು ನೀಡ್ತಾ ಇದ್ದೇನೆ. ಅವರಿಗೆ ಒಂದು ಪುಷ್ಪವನ್ನು ನೀಡಬೇಕು ಅಂತ ಹೇಳಿ ಕಂಡಿರುವಂತಹ ಶ್ರೀಯುತ ಕಲ್ಯಾಣ್ ಅವರು ತೆಲಂಗಾಣದಲ್ಲಿ ಜನಿಸಿದರು. MBA ಪದವೀಧರರು, ಸುಂದರ ಹಾಗೂ ಯಾವತ್ತೂ ಒಂದು ಮಾತಿದೆ, ಒಂದು ಯಶಸ್ವಿ ಪುರುಷನ ಹಿಂದೆ ಒಂದು ಶ್ರೇಷ್ಠ ಮಹಿಳೆ ಇರ್ತಾರಂತ ಹೇಳಿ. ಹಾಗೆ ಕಲ್ಯಾಣ್ ಅವರ ಒಂದು ಯಶಸ್ಸಿನ ಹಿಂದೆ ದಿವ್ಯಾರವರ ಒಂದು ಹಸ್ತ ಇದೆ ಅಂತ ಹೇಳಿಕ್ಕೆ ತುಂಬ ಖುಷಿಯಾಗುತ್ತೆ. ಪ್ರೀತಿಯಿಂದ ಅವರ ಎಲ್ಲ ಕೆಲಸಕ್ಕೆ ಹುರಿದುಂಬಿಸುತ್ತಿರುವಂತಹ ಶ್ರೀ ದಿವ್ಯಾರವರು ಇಲ್ಲಿ ಉಪಸ್ಥಿತರಿದ್ದಾರೆ. ಒಂದು ಸುಪುತ್ರಿ ಅವಿಜ್ಞಾ, ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ಹಲವು ದಿಶೆಯಲ್ಲಿ ಅನುಭವ ಹೊಂದಿರುವಂತಹ ಇವರು ಒಬ್ಬ ಶ್ರೇಷ್ಠ ಸಿವಿಲ್ ಇಂಜಿನಿಯರ್. ಅಂತ ಒಬ್ಬ ಶ್ರೇಷ್ಠರನ್ನ ನಾವು ಗೌರವಿಸಲು ಒಂದು ಕಾರಣವಿದೆ. ಗೆರಸಪ್ಪದ ನೀರು ಏನು ಬರ್ತಾ ಇದೆ, ಆದರೆ ಇದು ಎತ್ತರ ಸ್ಥಾನದಲ್ಲಿ ಎಲ್ಲ ಕಡೆಗೆ ತಲುಪಿಸುವುದು ಅಷ್ಟು ಸುಲಭವಲ್ಲ. ತಮ್ಮ ಬುದ್ಧಿವಂತಿಕೆಯನ್ನ ಉಪಯೋಗಿಸಿ ಎಲ್ಲರ ಮನೆಗೆ ಮುಟ್ಟುವಂತೆ ಮಾಡಿದ್ದಾರೆ. ಅದಕ್ಕೆ ಹೇಳಿದರೆ ಗಡಿಯಾರವನ್ನ ನೋಡಿ ಕೆಲಸ ಮಾಡುವವನು ಕೊನೆಯವರೆಗೂ ಕಾರ್ಮಿಕನಾಗಿ ಇರ್ತಾನಂತೆ, ಗಡಿಯಾರವನ್ನ ನೋಡದೆ ಕೆಲಸ ಮಾಡುವವನು ಯಾವತ್ತೂ ಮಾಲೀಕನಾಗಿರ್ತಾನಂತೆ. ಅಂದ್ರೆ 24 ಗಂಟೆಯೂ ಸಹ ಅವರು ನಮ್ಮ ಒಂದು ರಜತಗಿರಿಯ ಏಳಿಗೆಯಾಗಿ ಶ್ರಮಿಸಿದ್ದಾರೆ. ನಮ್ಮ ಕಲ್ಯಾಣಕ್ಕಾಗಿ ಶ್ರಮಿಸಿದಂತಹ ಕಲ್ಯಾಣ ಅವರಿಗೆ ನಮ್ಮ ವೇದಿಕೆಯಲ್ಲಿರುವಂತಹ ಸರ್ವ ಗಣ್ಯರು ಈಗ ಅವರನ್ನ ಗೌರವಿಸ್ತಾ ಇದ್ದೇವೆ. ಶ್ರೀಯುತ ಕಲ್ಯಾಣ ಅವರನ್ನ ಇದೆ. ಇದು ಒಂದು ರೀತಿಯ ಡೆವಲಪ್ಮೆಂಟ್. ಬಟ್ ಆದರೆ ಈ ನಗರೀಕರಣದ ಜೀವನದಲ್ಲಿ ಮನುಷ್ಯ ಏನಾಗ್ತಾ ಇದ್ದಾನಪ್ಪ ಅಂತಂದ್ರೆ ಸಹಜವಾದ ಭಾವನೆಗಳನ್ನ ಕಳ್ಕೊಂಡು, ಸಂಬಂಧಗಳನ್ನ ಕಳ್ಕೊಂಡು ಏಕಾಂಗಿಯಾಗಿ ಒಬ್ಬನೇ ಬದುಕೋದಕ್ಕೆ ಶುರು ಆಗ್ಬಿಟ್ಟಿದ್ದಾನೆ. ಇದು ನಗರೀಕರಣದ್ದು ಮೊದಲ ಹೊಡೆತ. ಆಡಂಬರದ ಜೀವನಗಳನ್ನ ನಾವು ಫಾಲೋ ಮಾಡ್ಕೊಂಡು ಹೋಗಿ ಮನುಷ್ಯನಿಗೆ ಮೂಲಭೂತವಾಗಿ ಏನು ಎವಲ್ಯೂಷನ್ ಆದಾಗಿಂದ ಬೇಕಾಗಿತ್ತಲ್ಲ, ಒಂದು ಸ್ನೇಹ, ಒಂದು ಸಂಪರ್ಕ, ಒಂದು ಜಾಗೃತಿ, ಅದನ್ನೆಲ್ಲ ನಾವೇನು ಮಾಡ್ಕೊತಾ ಇದ್ದೀವಪ್ಪ ಅಂತಂದರೆ ತುಂಬ ಕಳ್ಕೊತಾ ಇದ್ದೀವಿ. ಸಪೋಸ್ ಈಗ ನಾನು ಹೇಳ್ದಂಗೆ ಹಿಂದಿನ ಜನ್ರೇಷನ್ ಅವ್ರಿಗೆ ಅವರೊಂದು ಗ್ರಾಮದಲ್ಲಿ ಇದ್ರು ಅಂತಂದರೆ ಆಲ್ಮೋಸ್ಟ್ ಆ ಗ್ರಾಮದ ಯಾವ ವ್ಯಕ್ತಿ ಹೆಸರನ್ನ ಕೇಳಿದ್ರು ಹೋಗಿ ಸರ್ ಇಂಥವ್ರ ಮನೆ ಗೊತ್ತಾ ಅಂತಂದರೆ ಅವ್ರು ಡೆಫಿನೆಟಾಗಿ ಹೇಳ್ತಾ ಇದ್ರು, ಸರ್ ಅವ್ರು ಇವರಲ್ಲ ಸರ್, ಅವ್ರು ದೊಡ್ಡಪ್ಪನ ಮಗ, ಇವ್ರು ಚಿಕ್ಕಪ್ಪನ ಮಗ, ಇವರು ಅಂತ ಆಲ್ಮೋಸ್ಟ್ ಒಂದು 50-60 ಜನರ ಹೆಸರುಗಳನ್ನ ಹೇಳ್ತಾ ಇದ್ರು. ಈಗ ನಮ್ಮ ಜನ್ರೇಷನ್ ಅವರು ಒಂದು 15-20 ಜನ ಹೆಸರು ಹೇಳ್ಬೋದು ಅಷ್ಟೇ. ಬಟ್ ಇವಾಗಿನ ಕಾಲದ ಮಕ್ಕಳಿಗೆ ಆಲ್ಮೋಸ್ಟ್ ರೋಡಲ್ಲಿ ಇರಲಿ ಪಕ್ಕದ ಮನೆಯಲ್ಲಿ ಯಾರಿದ್ದಾರೆ ಅಂತ ಅಂದ್ಬಿಟ್ಟು ಕೂಡ ಗೊತ್ತಿರಲ್ಲ. ಇದು ನಗರೀಕರಣದ ಎಫೆಕ್ಟ್. ಸೊ ಮನುಷ್ಯ ಏನಾಗ್ತಾ ಇದ್ದಾನೆ,
ತುಂಬ ಸಂಕುಚಿತ ಆಗ್ತಾ ಇದ್ದಾನೆ. ಮೊದಲು ಆ ಊರಲ್ಲಿ ಏನು ಘಟನೆ ನಡೀತಿತ್ತು ಅಂತ ಅಂದ್ಬಿಟ್ಟು ಯಾರನ್ನ ಕೇಳಿದ್ರು ಕೂಡ ಗೊತ್ತಾಗ್ಬಿಡ್ತಾ ಇತ್ತು. ಯಾರ ಮಗಳನ್ನ ಯಾರಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ, ಯಾರ ಮನೆಯಲ್ಲಿ ಏನಾಯ್ತು, ಯಾರು ಆ ಊರಿನಲ್ಲಿ ರೀಸೆಂಟಾಗಿ ಸತ್ರು, ಯಾರ ಊರಿಗೆ ರೀಸೆಂಟಾಗಿ ಬಂದರು, ಎಲ್ಲವೂ ಕೂಡ ಗೊತ್ತಾಗ್ತಾ ಇತ್ತು. ಮನುಷ್ಯ ಬೆಳಿಗ್ಗೆಯಿಂದ ಸಂಜೆ ತನಕ ಒಂದಲ್ಲ ಒಂದು ಸಂಪರ್ಕದಲ್ಲಿ ಇರ್ತಾ ಇದ್ದ. ಬೆಳಿಗ್ಗೆ ಇದ್ರೆ ಆಕ್ಚುಲಿ ಆಗಿನ ಕಾಲದಲ್ಲೆಲ್ಲ, ಹಿಂದಿನ ಕಾಲದಲ್ಲಿ ವಾಶ್ರೂಮ್ಗಳೆಲ್ಲ ಇರ್ತಿರ್ಲಿಲ್ಲ. ಅವನ್ ಕೆರೆ ಕಡೆಗೋ ನದಿ ಕಡೆಗೋ ಹೋಗ್ಬೇಕಾದ್ರೆ ಒಬ್ಬ ಹೋಗ್ತಿರ್ಲಿಲ್ಲ, ಬರ್ಬೇಕಾದ್ರೆ ಯಾರೋ ಸಿಗೋರು, ಮಾತಾಡ್ಕೊಂತ ಇದ್ದ. ಹಿಂಗೆ ಊರಲ್ಲಿರೋ ವಿಷಯ ಎಲ್ಲ ಗೊತ್ತಾಗ್ಬಿಡ್ತಾ ಇತ್ತು, ಪ್ರಬುದ್ಧನಾಗಿದ್ದ. ಈಗ ಸಮಸ್ಯೆ ಏನಾಯ್ತು, ನಗರೀಕರಣ ಚೂರ್ ಬೆಳ್ಕೊಂಡು ಬಂದಂಗೆ ಒಂದು 25-30 ವರ್ಷಗಳ ಹಿಂದೆ ಮನೆ ಅಷ್ಟೇ ಕಟ್ಕೊಂತ ಇದ್ರು. ಆಮೇಲೆ ಕಾಂಪೌಂಡ್ ಕಟ್ಕೊಳಕ್ ಶುರು ಮಾಡ್ದ ಮನುಷ್ಯ. ಕಾಂಪೌಂಡ್ ಕಟ್ಟಿ ಇಡೀ ಮನೆಗೆ ಒಂದು ಟಾಯ್ಲೆಟ್ ರೂಮನ್ನ ಕಾಂಪೌಂಡಿಂದ ಹೊರಗಡೆ ಇಡ್ತಾ ಇದ್ದ. ಅವ್ನು ಬೆಳಿಗ್ಗೆ ಎದ್ದು ಹೊರಗಡೆ ಬಂದಾಗ ಅಕ್ಕಪಕ್ಕದ ಮನೆ ಯಾರಾದ್ರೂ ಗೊತ್ತಾಗ್ತಾ ಇತ್ತು. ಆಮೇಲೆ ಏನ್ ಮಾಡ್ದ, ಟಾಯ್ಲೆಟನ್ನು ಮನೆ ಒಳಗಡೆ ಕಟ್ಕೊಂಡು ಶುರು ಆಗ್ಬಿಟ್ಟ. ಆ ಮನೆಯಿಂದ ಹೊರಗಡೆ ಬರೋ ಅವಶ್ಯಕತೆನೇ ಇರಲಿಲ್ಲ. ಈಗ ಇನ್ನೂ ಮುಂದುವರೆದು ಏನ್ ಮಾಡ್ದ, ಮನೇಲಿ 4 ಟಾಯ್ಲೆಟ್ ರೂಮ್ ಕಟ್ಟಕ್ಕೆ ಶುರು ಮಾಡ್ದ. ಮಗನಿಗೊಂದು, ಮಗಳಿಗೊಂದು, ಅಪ್ಪ ಅಮ್ಮನಿಗೊಂದು, ಅಜ್ಜಿ ತಾತನಿಗೊಂದು ಅಂತ. ಈಗ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ, ಮನೆಗೆ ಹೋಗಿ ನಿಮ್ಮ ಅಪ್ಪ ಇದ್ದಾರ ಅಂತಂದ್ರೆ 1 ನಿಮಿಷ ಅಂಕಲ್ ನೋಡಿ ಹೇಳ್ತೀನಿ ಅನ್ನೋ ಸ್ಟೇಜಿಗೆ ನಗರೀಕರಣ ಆ ಸ್ಟೇಜಿಗೆ ಬಂದ್ಬಿಡೈತಿ ಇವಾಗ ಅಲ್ವಾ. ಮಗುನ ಕೇಳಿದ್ರೆ ನಿಮ್ಮ ಅಪ್ಪ ಇದ್ದಾರ ಅಂತಂದ್ರೆ, ಅಂಕಲ್ 1 ನಿಮಿಷ ಅಂಕಲ್ ನಾನು ಸ್ವಲ್ಪ ಅವ್ರನ್ನ ನೋಡಿ ಹೇಳ್ತೀನಿ. ಒಂದೇ ಮನೆ ಒಳಗಡೆ ಯಾರಿದ್ದಾರೆ. ಇದು ನಮ್ಮದು ನಗರೀಕರಣದ್ದು ತುಂಬ ಫಾಸ್ಟಾಗಿ. ಮೊದಲು ಏನಾಗ್ತಿತ್ತು, ಕುಗ್ರಾಮಗಳಿರ್ತಿತ್ತು. ಕುಗ್ರಾಮ ಇದ್ದು ಆಮೇಲೆ ಒಂದು ಗ್ರಾಮ ಆಗ್ತಾ ಇತ್ತು. ಆ ಗ್ರಾಮ ಏನಾಗ್ತಿತ್ತು, ನಿಧಾನಕ್ಕೆ ಒಂದು ನಗರ, ಪಟ್ಟಣ ಪಂಚಾಯತು, ಆಮೇಲೆ ಮಹಾನಗರಗಳಾಗ್ತಿತ್ತು. ಅದಕ್ಕೆ ಒಂದು 50 ವರ್ಷ 60 ವರ್ಷ ಹಿಡಿತಾ ಇತ್ತು. ಆದರೆ ಈಗ ಆ ಥರ ಪರಿಸ್ಥಿತಿ ಇಲ್ಲವೇ ಇಲ್ಲ. ಕೇವಲ 5 ವರ್ಷದಲ್ಲಿ ಒಂದು ಏರಿಯಾನ ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡ್ತಾರೆ. ಯಾಕೆಂದರೆ ನಾವು ತುಮಕೂರು, ಬ್ಯಾಂಗ್ಳೂರು, ಮಂಗಳೂರು ಈ ಕಡೆಲ್ಲ ಸರ್ವಿಸ್ ಮಾಡೋದ್ರಿಂದ ನಮಗೆ ಸ್ವಲ್ಪ ಆ ಕಾಂಟ್ಯಾಕ್ಟ್ ಈ ಕಾಂಟ್ಯಾಕ್ಟ್ ಎಲ್ಲ ಇರ್ತದೆ. ಒಂದು ಫೋನ್ ಮಾಡಿ ಅಟ್ಲೀಸ್ಟ್ ಹೆಚ್ಚನಾದ್ರೂ ಇರಿ. ಮತ್ತು ಈಗ ನಮ್ಮದು ಮನೆ ತುಮಕೂರಿನಲ್ಲಿ ನಾವು ಮಾಡಿದ್ದೀವಿ. DYSP ಆಗಿದ್ದಕ್ಕೆ ತುಂಬ ದೊಡ್ಡ ಮನೆನೇ ಕೊಟ್ಟಿದ್ದಾರೆ ಸರ್ಕಾರದವರು, 4 ಬೆಡ್ರೂಮ್ ಇರ್ತಕ್ಕಂಥದ್ದು. ನೀವೇನಾದ್ರೂ ದಯವಿಟ್ಟು ಬೆಂಗಳೂರು ಕಡೆಗೆ ಏನಾದ್ರು ಬಂದರೆ, ತುಮಕೂರು ಕಡೆಗೆ ಏನಾದ್ರು ಬಂದರೆ, ತುಮಕೂರು ಬೆಂಗಳೂರಲ್ಲಿ ಏನಾದ್ರು ಹೆಲ್ಪ್ ಏನಾದ್ರು ಬೇಕಂತಂದರೆ ದಯಮಾಡಿ ಮುಕ್ತ ಮನಸ್ಸಿನಿಂದ ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಇವತ್ತಿಲ್ಲಿ ಬಂದು ನಿಮಗೆಲ್ಲ ಮಾತಾಡಿದ್ದಕ್ಕೂ ಕೂಡ ನನಗೆ ತುಂಬ ಖುಷಿ ಆಗ್ತದೆ. ಒನ್ಸ್ ಅಗೇನ್ ನಿಮ್ದೆಲ್ಲ ಪದಾಧಿಕಾರಿಗಳಿಗೆ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನಮ್ಮನ್ನು ಇಲ್ಲಿ ಕರೆಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್, ಧನ್ಯವಾದಗಳು. ವಸುದೈವ ಕುಟುಂಬಕಂ ಅನ್ನೋದು ಹೇಗೆ, ಅದರ ಅರ್ಥಗರ್ಭಿತವಾಗಿ ಮಾರ್ಮಿಕವಾಗಿ ತುಂಬ ಚೆನ್ನಾಗಿ ಮಾತನಾಡಿದ್ದಾರೆ. ಯಾಕಂದರೆ ಅವ್ರು ಸುಮಾರು ಸರಿ ಕೇಳಿದ್ದೀನಿ. ನನ್ನ NSS ಕ್ಯಾಂಪಿಗೂ ಬಂದು ಮಾತಾಡಿದರು. ಹೊನ್ನಾವರ ಇಲ್ಲಿ ಸರ್ವಿಸ್ ಮುಗಿಸಿದವರು ಹೊಸನಗರಕ್ಕೆ ಹೋದರು. ಹೊಸನಗರ ಅಂದರೆ ನಮ್ಮೂರು. ಸೊ ಅಲ್ಲೂ ನಮಗೆ ಕಾಂಟ್ಯಾಕ್ಟ್ ಇತ್ತು. ಒಳ್ಳೆಯ ಸೇವೆ ಸಲ್ಲಿಸಿದ್ದಕ್ಕಾಗಿ ಅನೇಕ ಪ್ರಶಸ್ತಿಗಳನ್ನ ಪಡೆದ ಮಂಜುನಾಥ್ ಗೌಡರು ನಮ್ಮನ್ನು ನೆನಪಿಸಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಅತ್ಯುತ್ತಮವಾಗಿ ಮಾತನಾಡಿದ್ದಕ್ಕಾಗಿ ಎಲ್ಲ ರಜತಗಿರಿ ನಿವಾಸಿಗಳ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳು ಸರ್. ನಮ್ಮ ನೆರೆಯ KHB ಕಾಲೋನಿಯ ಅನೇಕ ಗಣ್ಯರು ಆಗಮಿಸಿದ್ದಾರೆ. ಅವರೆಲ್ಲರನ್ನು ಮತ್ತೊಮ್ಮೆ ಸ್ವಾಗತಿಸಿ, ಅರ್ಧ ಗಂಟೆ 3/4 ಗಂಟೆಯ ಒಂದು ವೇದಿಕೆ ಕಾರ್ಯಕ್ರಮ ಇದೆ. ಅದನ್ನು ಮುಗಿಸಿದ ನಂತರ ಊಟದ ವ್ಯವಸ್ಥೆ ಇದೆ. ಎಲ್ಲರೂ ಊಟ ಮಾಡಿ ಹೋಗಬೇಕು ಅಂತ ವಿನಂತಿಸಿಕೊಳ್ತೇನೆ. ವಿವಿಧೈಃ ಪೃಥಕ್ ಬ್ರಹ್ಮಸೂತ್ರಪದೈಶ್ಚೈವ ಹೇತುಮದ್ಭಿರ್ವಿನಿಶ್ಚಿತೈಃ ಮಹಾಭೂತಾನ್ಯಹಂಕಾರೋ ಬುದ್ಧಿರವ್ಯಕ್ತಮೇವ ಚ ಇಂದ್ರಿಯಾಣಿ ದಶೈಕಂ ಚ ಪಂಚಚೇಂದ್ರಿಯಗೋಚರಾಃ ಇಚ್ಛಾ ದ್ವೇಷಃ ಸುಖಂ ದುಃಖಂ ಸಂಘಾತಶ್ಚೇತನಾ ಧೃತಿಃ ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರಂ ಉದಾಹೃತಂ ಅಮಾನಿತ್ವಂ ಅದಂಭಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಂ ಆತ್ಮವಿನಿಗ್ರಹ. ಚಿತ್ರಗಳು ನಮ್ಮ ವೇದಿಕೆಯನ್ನೇರಿ ಕುಣಿದ ಹಾಗೆ ಅನುಭವ ಆಗ್ತಾ ಇದೆ. ದಯಮಾಡಿ ಎಲ್ಲರೂ ದೀರ್ಘ ಕರತಾಡನ ಮೂಲಕ ಅವರನ್ನು ಪ್ರೇರೇಪಿಸಬೇಕು. ಗಣೇಶ್ ಹೆಗಡೆ ಅವರು ವೇದಿಕೆ ಬಂದು ಇವರಿಗೆ ಒಂದು ಮೆಮೆಂಟೋವನ್ನು ಕೊಡಬೇಕು ಅಂತೇಳಿ ಪ್ರಾರ್ಥಿಸ್ತಾ ಇದ್ದೇವೆ. ಇಲ್ಲಿ ಕೆಲವರು ಆಸನವನ್ನು ಬಿಟ್ಟಿದ್ದಾರೆ, ಊಟಕ್ಕೆ ಹೋಗಿದ್ದಾರೆ. ಊಟ ಮತ್ತೆ ಮಾಡಿಕೊಂಡು ಬರ್ತಾರೆ. ಆದರೆ ನಾನು ಒಂದು ಹೇಳಿ ಬಯಸ್ತೇನೆ, ಇವತ್ತು ಆಗಮಿಸಿದವರು ಎಲ್ಲರೂ ಲಕ್ಕಿಗಳೇ. ಆದರೆ ನಿಮ್ಮ ಒಂದು ಶೀಟ್ನಲ್ಲಿ ಯಾರ್ಯಾರು ಲಕ್ ಬಂತ ಗೊತ್ತಿಲ್ಲ ನನಗೆ. ಆ ಶೀಟ್ 6 ಅಂತ ಬರೆದಿದೆ ಸ್ಟಿಕ್ಕರ್.
ದಯಮಾಡಿ ನಿಮ್ಮ ಕುರ್ಚಿಯಲ್ಲಿ ನೋಡ್ಕೊಳ್ಳಿ. ಅವರಿಗೆ ವಿಶೇಷ ಪ್ರೈಸ್ ಇದೆ, ಬಂಪರ್ ಬಹುಮಾನ. ನಿಮ್ಮ ಕುರ್ಚಿಯ ಮುಂದೆಗಡೆಗೆ ಆರ್ ಅಂತ ಬರ್ದಿದೆ. ಯಾರಿಗೆ ಸಿಕ್ಕಿದೆ ಫಸ್ಟ್ ಪ್ರೈಸ್? ಆದ್ಮೇಲೆ ನಮ್ಮ ಮನೆಯವರಿಗೆ ಬನ್ನಿ ಮೇಡಮ್ ಬನ್ನಿ. ದಯಮಾಡಿ 5 ಕಡೆ ಉಂಟದು. ಮತ್ತೆ ಯಾರಾದ್ರು ಬನ್ನಿ ಹುಡಿಕೊಂಡು ಹೋಗಿ ಕೂತ್ಕೋಬೇಕು. ಇನ್ ಯಾರಿಗುಂಟು ನೋಡಿ, ದಯಮಾಡಿ ಯಾರು ಸೀಟ್ ಬಿಟ್ಟು ಹೋಗ್ತಾರೋ ನೋಡಿ, ಅವರು ಬ್ಯಾಟ್ ಲಕ್ ಅವ್ರದ್ದು. ನಾನು ಈ ಸಮಯದಲ್ಲಿ ಬಂದಿದ್ದೇನೆ ಅಲ್ಲ, ಈಗ ಕೂತ್ಕೊಳ್ತೀವಿ ನೋಡಿ. ಮತ್ತೆ ಆರು ಎಲ್ಲುಂಟಂತ ಬನ್ನಿ. ಮ್ಯೂಸಿಕ್ ಚೇರ್ ಆಗಿ ದಯಮಾಡಿ ಈಗ ಸೀಟ್ ನೋಡ್ಕೊಂಡು ಓಡ್ಬೇಡಿ. ಅಭಿನಂದನೆಗಳು, ಬನ್ನಿ. ಕಾಂಗ್ರ್ಯಾಚುಲೇಷನ್. ಫಸ್ಟ್ ಲಕ್ಕಿ. ಇವತ್ತು ಕೂತ್ಕೊಂಡ್ರೆ ಎಲ್ಲರೂ ಲಕ್ಕಿನೇ ನೋಡಿ. ಮತ್ತು ನೋಡಿ, ಈ ಕಡೆ ಎಲ್ಲೋ ಬಂದಾಗ ಕಾಣ್ತಾ ಉಂಟು, ನನಗೆ ಯಾರೋ ತೋರಿಸ್ತಾ ಉಂಟು ನೋಡಿ. ಮತ್ತೊಮ್ಮೆ ಅದು ಲಕ್ಕಿ. ಮತ್ತೆ ಯಾರು ಸಿಕ್ಕಿದ್ಯೋ? ಆ ಕಡೆ ಒಂದು ಉಂಟು, ನೋಡಿದ್ನಪ್ಪ ನಾನು, ಚಿಕ್ಕ. ಓಕೆ, ಇನ್ಯಾರಿಗೂ ಸಿಕ್ಕಿದ್ಯಾ? ಆರು ಚರಣ ಲಕ್ಕಿ. ಜಗದೀಶ್ ಭಟ್ರು ಇಲ್ಲಿ ಚರಣ ಸಿಕ್ಕಿದಂತೆ. ಅದಕ್ಕೆ ನಾನು ಹೇಳ್ತೇನೆ, ಶ್ರೀಮಂತ ಬಯಸುದು ಚಿನ್ನ, ಬಡವ ಬಯಸುದು ಅನ್ನ, ಪ್ರೇಮಿ ಬಯಸುದು ಪ್ರೇಯಸಿಯನ್ನ, ನಾ ಬಯಸುದು ನಿಮ್ಮೆಲ್ಲರ ಪ್ರೀತಿಯನ್ನು ಅಂತ ಹೇಳಿ ತಮ್ಮೆಲ್ಲರೂ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ನಾನು ಮುಂದಿನ ಚರಣಕ್ಕೆ ಹೋಗ್ತಾ ಇದ್ದೇನೆ. ಧನ್ಯವಾದ. हरि सुंदर नंद मुकुंद हरि नारायण हरि ओम हरि सुंदर नंद मुकुंद हरि नारायण हरि ओम वनमाली मुरलीधारी गोवर्धन गिरिवरधारी वनमाली मुरलीधारी गोवर्धन गिरिवरधारी नित नित माखन चोरी गोपी मनहारी नित ರಾಜಸ್ಥಾನ. ಪೂರ್ಣ ತೆಲಂಗಾಣ. ಶ್ರೀದಿವ್ಯ ಕೇರಳ. ಶ್ವೇತಾ ಮಹಾರಾಷ್ಟ್ರ. ಚಪ್ಪಾಳೆ ಮೂಲಕ ಅಭಿನಂದಿಸಲಿಕ್ಕೆ ಕೋರ್ತೇನೆ. ದಯಮಾಡಿ ವೇದಿಕೆಯಲ್ಲಿರಬೇಕು. ಉಜ್ವಲ ಶರ್ಮಾ ಅವರು ವೇದಿಕೆ ಬಂದು
ಏನು ಧನ್ಯಳೋ ಲಘುಮಿ ಎಂಥ ಮಾನ್ಯಳೋ ಏನು ಧನ್ಯಳೋ ಲಘುಮಿ ಎಂಥ ಮಾನ್ಯಳೋ ಸಾನುರಾಗದಿಂದ ಹರಿಯ ತಾನೆ ಸೇವೆ ಮಾಡುತ್ತಿಹಳು ಸಾನುರಾಗದಿಂದ ಹರಿಯ ತಾನೆ ಸೇವೆ ಮಾಡುತ್ತಿಹಳು ಏನು ಧನ್ಯಳು ಏನು ಧನ್ಯಳು ಲಘುಮಿ ಎಂಥ ಮಾನ್ಯಳು